ಹಾಯ್ ಎಲ್ಲ ಅಪ್ಕಮಿಂಗ್ ವೇದಸ್ಗಳಿಗೆ ಈ ವಿಡಿಯೋನ ತರೋ ಉದ್ದೇಶ ಏನು ಅಂದರೆ, ಎಷ್ಟೋ ಜನ ಕೌನ್ಸ್ಲಿಂಗ್ ಅಟೆಂಡ್ ಆಗಿರ್ತಾರೆ, ಆಯುರ್ವೇದಿಕ್ ಕಾಲೇಜ್ ಸಿಕ್ಕಿರುತ್ತೆ, ಆದರೆ ಆಯುರ್ವೇದ ಅಂದ್ರೇನು, BAMS ಅಂದರೆ ಏನು, ಅದ್ರ ಬಗ್ಗೆ ಏನು ನಾಲೆಜ್ ಇರೋಲ್ಲ. ಸುಮ್ಮನೆ ಬರ್ತಾರೆ, ಬೈ ಚಾನ್ಸ್ MBBS ಸಿಕ್ಕಿಲ್ಲ ಅಂತ ಸುಮ್ಮನೆ ಬಂದು 1 ವರ್ಷ ನಾವು ವೇಸ್ಟ್ ಮಾಡೋ ಬದಲು ಈ ಆಯುರ್ವೇದ ಅಂದ್ರೇನು, ಆಯುರ್ವೇದದ ಬಗ್ಗೆ ಎಷ್ಟು ತಿಳ್ಕೊತೀವಿ, ಮತ್ತು ಆಯುರ್ವೇದದಲ್ಲಿ ಎಷ್ಟು ಡ್ಯೂರೇಷನ್ ಇರುತ್ತೆ, ಎಷ್ಟು ಸಬ್ಜೆಕ್ಟ್ ಇರುತ್ತೆ, ಯಾವ್ಯಾವ ಇಯರ್ ಇರುತ್ತೆ, ಎಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವತ್ತಿನ ವಿಡಿಯೋ ಒಂದಿಷ್ಟು ಪಾಯಿಂಟ್ಸಲ್ಲಿ ಡಿವೈಡ್ ಮಾಡ್ತೀನಿ. ಫಸ್ಟ್ ಬಂದುಬಿಟ್ಟು BMS ಅಂದರೆ ಏನು, ಆಮೇಲೆ ಎಷ್ಟು ಡ್ಯೂರೇಷನ್ ಇರುತ್ತೆ, ಆಮೇಲೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು, ದೆನ್ ಬಂದುಬಿಟ್ಟು ಎಷ್ಟು ಇಯರಲ್ಲಿ ನಾವು ಕಲ್ತೀವಿ, ಆ ಪರ್ ಇಯರ್ ಸಬ್ಜೆಕ್ಟ್ಸ್ ಏನೇನು, ಅದಾದಮೇಲೆ ಕರಿಯರ್ ಆಪ್ಷನ್ಸ್ ಏನು, ಮತ್ತು ಹಾಗೆ ಸ್ಯಾಲ್ರಿ ಏನು ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ಡೀಲ್ ಮಾಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದುಬಿಟ್ಟು BMS ಅಂದರೆ ಏನು, BMS ಫುಲ್ ಫಾರ್ಮ್ ಏನು. BMS ಅಂದರೆ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಅಂತ. ನಿಮಗೆ ಕನ್ಫ್ಯೂಷನ್ ಆಗ್ತಿರ್ಬೇಕಲ್ಲ, ಇವಾಗ ಆಯುರ್ವೇದದಲ್ಲೂ ಸರ್ಜರಿ ಕೂಡ ಮಾಡ್ತಾರಾ ಅಂತ. ಹೌದು, ಸರ್ಜರಿ ಆಯುರ್ವೇದದಲ್ಲಿ ಮಾಡ್ತಾರೆ. ಆಚಾರ್ಯ ಸುಶ್ರುತ ಅವರು ನಮ್ಮ ಇಂಡಿಯನ್ ಮೆಡಿಸಿನ್ ಅಥವಾ ಏನು ಆಯುರ್ವೇದ ಅಂತ ಕರಿತೀವಿ, ಅದರಲ್ಲಿ ಸರ್ಜರಿ ಯಾವ ಥರ ಮಾಡಬೇಕು, ಆವಾಗಿನ ಕಾಲದಲ್ಲಿ ಅನಸ್ತೇಷಿಯಾ ಏನು ಕೊಡ್ತಿದ್ರು ಅದೆಲ್ಲ ಬರೆದಿಟ್ಟಿದ್ದಾರೆ. ಆ ಬೇಸಿಸ್ ಮೇಲೆ ಈಗ ಮಾಡರ್ನ್ ಸರ್ಜರೀಸು ಡೆವಲಪ್ಡ್ ಆಗಿದೆ. ಅಂದರೆ ಹೊಸದಾಗೇನು ಸೃಷ್ಟಿ ಆಗಿಲ್ಲ, ಎಲ್ಲ ಆ ಬೇಸಿಸ್ ಇಟ್ಕೊಂಡೇ ಸರ್ಜರೀಸ್ನ ಡೆವಲಪ್ ಮಾಡಿದ್ದಾರೆ. ಅದಾದಮೇಲೆ BMS ಬಂದುಬಿಟ್ಟು ಆಯುಷ್ ಮಿನಿಸ್ಟ್ರಿ ಅಂಡರಲ್ಲಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ಇವಾಗೆಲ್ಲ ಮೆಡಿಕಲ್ ಫೀಲ್ಡ್ಗೆ ಎಂಟರ್ ಆಗಬೇಕಂದ್ರೆ ನೀಟ್ ಎಕ್ಸಾಮ್ ಬರೀಬೇಕು. ಆ ನೀಟ್ ಎಕ್ಸಾಮಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ತೆಗೆದ್ರೆ ಸಾಕು, ನಿಮಗೆ ಆಯುರ್ವೇದ ಕಾಲೇಜು ಸಿಗುತ್ತೆ. ನೀವು ಆಯುರ್ವೇದ ಕಾಲೇಜ್ನ ಆಯುರ್ವೇದನ ಬೇಕು ಅಂತ ಬಂದರೆ ಜಾಸ್ತಿ ಸ್ಕೋರ್ ಇಟ್ಕೊಂಡು ಚೆನ್ನಾಗಿರೋ ಕಾಲೇಜ್ ಬೇಕು ಅಂದರೆ ಜಾಸ್ತಿ ಸ್ಕೋರ್ ಮಾಡಬೇಕು. ಇಲ್ಲ ಜಸ್ಟ್ ಬೈ ಮಿಸ್ಟೇಕ್ ಅಂದರೆ ಬೈ ಚಾನ್ಸ್ ಆಗಿ MBBS ಸಿಕ್ಕಿಲ್ಲ ಅಂತ ಆಯುರ್ವೇದಕ್ಕೆ ಬರ್ತೀನಿ ಅಂದರೆ ಯಾವ ಕಾಲೇಜ್ ಬೇಕಾದರೂ ಸಿಗುತ್ತೆ. ನಿಮ್ಮ ಮಾರ್ಕ್ಸ್ ಪ್ರಕಾರ ನಿಮಗೆ ಕಾಲೇಜ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ವೆರೈಟಿ ಅಂದರೆ ಗೌರ್ಮೆಂಟ್ ಸೆಕ್ಟರಲ್ಲಿದೆ, ಮ್ಯಾನೇಜ್ಮೆಂಟ್ ಸೆಕ್ಟರಲ್ಲಿದೆ, ಸೆಮಿ ಗೌರ್ಮೆಂಟ್ ಸೆಕ್ಟರ್ ಇದೆ, ಅಥವಾ NRI ಕೋಟಾದಲ್ಲೂ ಇದೆ. ಹೊರಗಡೆ ರಾಜ್ಯದಿಂದ ಬರೋದಾದರೆ ನಾವು ಸ್ಟೇಟ್ ಕೌನ್ಸ್ಲಿಂಗ್ ಅಟೆಂಡ್ ಮಾಡೇ ಬರಬೇಕು. CET ಕೌನ್ಸ್ಲಿಂಗ್ ಅಥವಾ ಏನು ಸ್ಟೇಟ್ ಕೌನ್ಸ್ಲಿಂಗ್ ಅಂತ ಕರಿತೀವಿ, ಅದನ್ನು ಅಟೆಂಡ್ ಮಾಡಿದರೆ ನಮಗೆ BMS ಕಾಲೇಜ್ ಸಿಗುತ್ತೆ. ನಮ್ಮ ಕರ್ನಾಟಕದಲ್ಲಿ 3 SDM ಇದೆ. ಟಾಪಲ್ಲಿ 3 SDM ಇದೆ. ಒಂದು SDM ಹಾಸನ್, SDM ಉಡುಪಿ ಮತ್ತು SDM ಬೆಂಗಳೂರು. ಮತ್ತು ಆಲ್ ಓವರ್ ಇಂಡಿಯಾದಲ್ಲಿ ಒಂದು BHU ಇದೆ, ಬನಾರಸ್ ಹಿಂದೂ ಯೂನಿವರ್ಸಿಟಿ. ಆಮೇಲೆ NIA ಜೈಪುರ್ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಜೈಪುರ್. ಆಮೇಲೆ IA 2 ಇದೆ, ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಅಂತ 2 ಇದೆ, ಡೆಲ್ಲಿ ಮತ್ತು ಗೋವಾ. ಅದರಲ್ಲಿ ಟಾಪ್ ಸ್ಕೋರ್ ಮಾಡಿದರೆ ನಿಮಗೆ ಅಲ್ಲೂ ಸೀಟ್ ಸಿಗುತ್ತೆ. ಅಲ್ಲಿ ಮತ್ತು ನಿಮಗೆ ಜಾಸ್ತಿ ಇನ್ಫ್ರಾಸ್ಟ್ರಕ್ಚರ್ ಸಿಗುತ್ತೆ, ಜಾಸ್ತಿ ನಿಮಗೆ ಪೇಷಂಟ್ ಎಕ್ಸ್ಪೋಜರ್ ಸಿಗುತ್ತೆ, ಅದೆಲ್ಲ ಇರುತ್ತೆ. ಹಾಗೆ SDM ಹಾಸನ್ನು ಕೂಡ ನ್ಯಾಷನಲ್ ಲೆವೆಲಲ್ಲಿ 4th ರ್ಯಾಂಕ್ ಇದೆ. ಇದರಲ್ಲಿ ಆಲ್ ಓವರ್ ಕರ್ನಾಟಕ ಈ ಕಾಲೇಜಲ್ಲಿರೋ ಅಷ್ಟು ಪೇಷಂಟ್ ಎಕ್ಸ್ಪೋಜರ್ ಯಾವ ಬೇರೆ ಕಾಲೇಜಲ್ಲೂ ಇಲ್ಲ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಡ್ಯೂರೇಷನ್ ಆಫ್ ಕೋರ್ಸು. ನಮ್ಮ ಆಯುರ್ವೇದ 5.5 ಇಯರ್ಸ್ ಡ್ಯೂರೇಷನಲ್ಲಿ ಇರುತ್ತೆ. ಅಂದರೆ ಅದರಲ್ಲಿ 5.5 ಇಯರ್ಸಲ್ಲಿ 1 ವರ್ಷ ಕಂಪಲ್ಸರಿ ಇಂಟರ್ನ್ಶಿಪ್ ಇರುತ್ತೆ. ಮತ್ತು 4.5 ಇಯರ್ಸಲ್ಲಿ ನಾವು 3 ಪ್ರೊಫ್ ಆಗಿ ಡಿವೈಡ್ ಮಾಡಿರ್ತಾರೆ. ಅಂದರೆ ಫಸ್ಟ್ ಪ್ರೊಫ್, ಸೆಕೆಂಡ್ ಪ್ರೊಫ್, ಥರ್ಡ್ ಪ್ರೊಫ್ ಅಂತ. ಫಸ್ಟ್ ಪ್ರೊಫಲ್ಲಿ 1.5 ವರ್ಷ, ಸೆಕೆಂಡ್ 1.5 ವರ್ಷ, ಥರ್ಡ್ 1.5 ವರ್ಷ ಇರುತ್ತೆ. ಅದಾದಮೇಲೆ 1 ವರ್ಷ ಇಂಟರ್ನ್ಶಿಪ್ ಇರುತ್ತೆ. ಇದಿಷ್ಟು ಡ್ಯೂರೇಷನ್ ಆಫ್ ಕೋರ್ಸ್ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಈ ಪರ್ಟಿಕ್ಯುಲರ್ ಪ್ರಾಫಲ್ಲಿ ಏನೇನು ಕಲಿತೀವಿ ನಾವು. ಫಸ್ಟ್ ಪ್ರಾಫಲ್ಲಿ ಯಾವ ಸಬ್ಜೆಕ್ಟ್ ಇರುತ್ತೆ, ಸೆಕೆಂಡ್ ಪ್ರಾಫಲ್ಲಿ ಯಾವ ಸಬ್ಜೆಕ್ಟ್ ಇರುತ್ತೆ, ಮತ್ತು ಥರ್ಡ್ ಪ್ರಾಫಲ್ಲಿ ಯಾವ ಸಬ್ಜೆಕ್ಟ್ ಇರುತ್ತೆ ಅಂತ ಹೇಳ್ತೀನಿ. ಪ್ರಾಫಲ್ಲಿ ನಮಗೆ ಟೋಟಲಾಗಿ 5 ಸಬ್ಜೆಕ್ಟ್ ಇರುತ್ತೆ, ಎಲ್ಲ ಬೇಸಿಕ್ ಸಬ್ಜೆಕ್ಟ್ ಇರುತ್ತೆ. ಮತ್ತು ನೀವು ಫಸ್ಟ್ ಪ್ರಾಫ್ನ ಚೆನ್ನಾಗಿ ಕಲಿತ್ರೆ ಸೆಕೆಂಡ್ ಪ್ರಾಫು, ಥರ್ಡ್ ಪ್ರಾಫಿಗೆ ಫುಲ್ ಈಸಿ ಆಗುತ್ತೆ. ಫಸ್ಟ್ ಸಬ್ಜೆಕ್ಟ್ ಬಂದುಬಿಟ್ಟು ಸಂಸ್ಕೃತ್. ಎಲ್ಲರಿಗೂ ಅನಿಸುತ್ತೆ, ಏನಪ್ಪ ಇದು ಮೆಡಿಕಲ್ ಫೀಲ್ಡ್ಗೆ ಹೋಗಿ ಸಂಸ್ಕೃತ ಕಲಿತಿದ್ದೀವಲ್ಲ ಅಂತ. ಸಂಸ್ಕೃತ ಕಲಿಯೋ ಉದ್ದೇಶ ಏನಂದರೆ, ನಮ್ಮ ಕ್ಲಾಸಿಕ್ಸ್ ಅಂದರೆ ನಮ್ಮ ಓಲ್ಡ್ ಸಂಹಿತಾಸ್ ಏನಿದೆ ಅದೆಲ್ಲ ಸಂಸ್ಕೃತಲ್ಲೇ ಬರೆದಿದ್ದಾರೆ. ಆವಾಗ ಯಾರು ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಬರ್ದಿಲ್ಲ, ಎಲ್ಲ ಸಂಸ್ಕೃತಲ್ಲೇ ಬರೆದಿರೋದ್ರಿಂದ ನಾವು ಸಂಸ್ಕೃತ ಕಲಿಯಲೇಬೇಕಾಗುತ್ತೆ. ಮತ್ತು ನಮ್ಮ ಸಬ್ಜೆಕ್ಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದರೆ ಸಂಸ್ಕೃತ ಬೇಸಿಕ್ಸ್ ಇರಲೇಬೇಕು ಅಂತ ಫಸ್ಟ್ ಇಯರಲ್ಲಿ 1 ವರ್ಷ ನಾವು ಸಂಸ್ಕೃತ ಕಲಿತೀವಿ. ಅದಾದಮೇಲೆ ನೆಕ್ಸ್ಟ್ ಸಬ್ಜೆಕ್ಟ್ ಬಂದುಬಿಟ್ಟು ಸಂಹಿತಾಧ್ಯಯನದಲ್ಲಿ 2 ಇರುತ್ತೆ. ಒಂದು ಅಷ್ಟಾಂಗ ಹೃದಯ ಮತ್ತು ಚರಕ ಸಂಹಿತ ಅಂತ 2 ಇರುತ್ತೆ. ಅದರಲ್ಲಿ ಅಷ್ಟಾಂಗ ಹೃದಯದಲ್ಲಿ 15 ಚಾಪ್ಟರ್ ಇದೆ, ಮತ್ತು ಚರಕದಲ್ಲಿ 12 ಚಾಪ್ಟರ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ರಚನಾ ಶಾರೀರ ಇರುತ್ತೆ. ರಚನಾ ಶಾರೀರ ಅಂದರೆ ಅನಾಟೊಮಿ ಅಂತ ಕೋರಿಲೇಟ್ ಮಾಡ್ಬೋದು. ರಚನಾ ಶಾರೀರ ಪ್ಲಸ್ ಅನಾಟೊಮಿ ಕಲಿತೀವಿ ನಾವು. ಅಂದರೆ ಮಾಡರ್ನು ಕೂಡ ಇರುತ್ತೆ ಮತ್ತು ಆಯುರ್ವೇದನೂ ಇರುತ್ತೆ. ದೆನ್ ನೆಕ್ಸ್ಟ್ ಬಂದುಬಿಟ್ಟು ಕ್ರಿಯಾಶರೀರ ಅಂದರೆ ನಾವು ಮಾಡರ್ನ್ ಫಿಸಿಯಾಲಜಿಗೆ ಕೋರಿಲೇಟ್ ಮಾಡ್ಬೋದು. ನಮ್ಮ ಆಯುರ್ವೇದದಲ್ಲಿ 2 ಕಲಿತೀವಿ, ಕ್ರಿಯಾಶರೀರನೂ ಕಲಿತೀವಿ ಆಯುರ್ವೇದದ ಪ್ರಕಾರ, ಮತ್ತು ಮಾಡರ್ನ್ ಪ್ರಕಾರ ಫಿಸಿಯಾಲಜಿನೂ ಕಲಿತೀವಿ. ಅದು ಎರಡರಲ್ಲಿ ಇರುತ್ತೆ. ಅಂದರೆ ಯಾವುದು ಆಗಲಿ ರಚನಾದಲ್ಲಿ 2 ಇರುತ್ತೆ. ಅನಾಟೊಮಿನೂ ಕಲಿತೀವಿ, ಫಿಸಿಯಾಲಜಿನೂ ಕಲಿತೀವಿ.
ನೆಕ್ಸ್ಟ್ ಸಬ್ಜೆಕ್ಟ್ ಬಂದುಬಿಟ್ಟು ಪದಾರ್ಥ ವಿಜ್ಞಾನ. ಪದಾರ್ಥ ವಿಜ್ಞಾನ ಅಂದರೆ ನಾವು ಏನೇನು ಇಡೀ BMS ಅಲ್ಲಿ ನಮಗೆ ಏನೇನು ಬೇಸಿಕ್ಸ್ ಬೇಕಲ್ಲ, ಯಾವುದ್ಯಾವುದು ಪದಾರ್ಥ ಅಂದರೆ ಒಂದೊಂದು ವರ್ಡ್ ಇದೆಯಲ್ಲ, ಬೇಸಿಕ್ ವರ್ಡ್ಸ್ನು ಅವನ್ನ ಇಲ್ಲಿ ಡೀಲ್ ಮಾಡ್ತಾರೆ, ಈ ಸಬ್ಜೆಕ್ಟಲ್ಲಿ ಡೀಲ್ ಮಾಡ್ತಾರೆ. ದೆನ್ ಬಂದುಬಿಟ್ಟು ಸೆಕೆಂಡ್ ಪ್ರಾಫ್ ಸಬ್ಜೆಕ್ಟ್ಸ್ ಯಾವುದಾದ್ರು ಅಂತ ಹೇಳ್ತೀನಿ. ಸೆಕೆಂಡ್ ಪ್ರಾಫಲ್ಲಿ ಟೋಟಲಾಗಿ 6 ಸಬ್ಜೆಕ್ಟ್ ಇರುತ್ತೆ. 6 ಸಬ್ಜೆಕ್ಟ್ ಯಾವುದಾದ್ರು ಅಂದರೆ ಫಸ್ಟ್ ಬಂದುಬಿಟ್ಟು DG ಅಂದರೆ ದ್ರವ್ಯಗುಣ ಇರುತ್ತೆ. ದ್ರವ್ಯಗುಣ ಅಂದರೆ ನಾವು ಮಾಡರ್ನಲ್ಲಿ ಫಾರ್ಮಕಾಲಜಿ ಅಂತ ಕರೀಬೋದು. ನಮ್ಮ ಏನೇನು ದ್ರವ್ಯಗಳಿದೆ ಅಥವಾ ನಮ್ದು ಏನೇನು ಔಷಧಿಗಳಿದೆ ಅದನ್ನ ಡೀಲ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು RSBK ಅಂದರೆ ರಸಶಾಸ್ತ್ರ ಆ್ಯಂಡ್ ಬೈಸಾಧ್ಯ ಕಲ್ಪನಾ ಅಂತ. ಇದನ್ನ ನಾವು ಜಾಸ್ತಿ ಬಯೋಕೆಮಿಸ್ಟ್ರಿ ಚೂರು ಕೋರಿಲೇಟ್ ಮಾಡ್ಬೋದು, ಆದರೆ ಫುಲ್ ಬಯೋಕೆಮಿಸ್ಟ್ರಿ ಅಲ್ಲ. ನಮ್ಮ ಆಯುರ್ವೇದದಲ್ಲಿ ಏನೇನು ಫಾರ್ಮುಲೇಷನ್ಸ್ ಹೇಳಿದ್ದಾರೆ ಅದನ್ನ ಈ ಸಬ್ಜೆಕ್ಟಲ್ಲಿ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಅಗದ ತಂತ್ರ ಆ್ಯಂಡ್ ಟಾಕ್ಸಿಕಾಲಜಿ. ಅಗದ ತಂತ್ರ ಅಂದರೆ ವಿಷದ ಬಗ್ಗೆ ಡೀಲ್ ಆಗುತ್ತೆ ಮೇಜರಾಗಿ. ಮತ್ತು ಅದ್ರ ಜೊತೆಗೆ ನಾವು ಇದನ್ನು ಮಾಡರ್ನ್ ಆಸ್ಪೆಕ್ಟಲ್ಲಿ ಟಾಕ್ಸಿಕಾಲಜಿ ಮತ್ತು ಫಾರೆನ್ಸಿಕ್ ಸೈನ್ಸ್ನು ಇಲ್ಲಿ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ರೋಗ ನಿದಾನ ವಿಕೃತಿ ವಿಜ್ಞಾನ ಅಂತ. ರೋಗ ನಿದಾನ ಆ್ಯಂಡ್ ವಿಕೃತಿ ವಿಜ್ಞಾನ ಅಂತ ಅಂದರೆ ರೋಗ ನಿದಾನ ಅಂದರೆ ನಾವು ಪ್ಯಾಥಾಲಜಿಗೆ ಕೋರಿಲೇಟ್ ಮಾಡ್ಬೋದು. ನಾವು ಮಾಡರ್ನ್ ಪ್ಯಾಥಾಲಜಿ ಪ್ಲಸ್ ಆಯುರ್ವೇದಿಕ್ ವ್ಯಾಧಿಗಳನ್ನ ಕಲಿತೀವಿ. ಬಂದುಬಿಟ್ಟು ಸಂಹಿತಾ ಅಧ್ಯಯನ. ಫಸ್ಟ್ ಇಯರಲ್ಲಿ ನಾವು ಬರೀ ಚರಕ ಸಂಹಿತಾದಲ್ಲಿ ಬರೀ 12 ಚಾಪ್ಟರ್ ಕಲ್ತಿದ್ವಿ. ಈ ಸೆಕೆಂಡ್ ಇಯರಲ್ಲಿ ನೆಕ್ಸ್ಟ್ ಬರೋ 53 ಚಾಪ್ಟರ್ಸ್ ಆಫ್ ಚರಕ ಸಂಹಿತ ಏನಿದೆ, ನೆಕ್ಸ್ಟ್ 53 ಚಾಪ್ಟರ್ಸ್ನ ಕಲಿತೀವಿ. ಸಬ್ಜೆಕ್ಟ್ ಬಂದುಬಿಟ್ಟು ಸ್ವಸ್ಥವೃತ್ತ ಆ್ಯಂಡ್ ಯೋಗ ಅಂತ. ಸ್ವಸ್ಥವೃತ್ತ ಅಂದರೆ ನಮ್ಮ ಡೈಲಿ ಡಯಟ್ ಅಥವಾ ನಮ್ಮ ಡೈಲಿ ರೆಜಿಮನ್ ಏನಿರುತ್ತೆ ಅದನ್ನ ಹೇಗೆ ಫಾಲೋ ಮಾಡಬೇಕು, ಮತ್ತು ಯೋಗನ ಹೇಳ್ಕೊಡ್ತಾರೆ ಈ ಸಬ್ಜೆಕ್ಟಲ್ಲಿ. ಥರ್ಡ್ ಪ್ರಾಫಲ್ಲಿ ಮೇಜರಾಗಿ ಕ್ಲಿನಿಕಲ್ ಸಬ್ಜೆಕ್ಟ್ನ ಡೀಲ್ ಮಾಡ್ತಾರೆ. ಅದರಲ್ಲಿ ಫಸ್ಟು ಕಾಯ ಚಿಕಿತ್ಸೆ ಅಂದರೆ ಜನರಲ್ ಮೆಡಿಸಿನ್. ಸೆಕೆಂಡ್ ಬಂದುಬಿಟ್ಟು ಶಲ್ಯತಂತ್ರ ಅಂದರೆ ಸರ್ಜರಿ. ಶಲ್ಯತಂತ್ರದಲ್ಲಿ ಮೇಜರ್ ನಮಗೆ ಆ್ಯನೋರೆಕ್ಟಲ್ ಇರುತ್ತೆ. ಮೇಜರಾಗಿ ಇಲ್ಲಿ ಅಥವಾ ಈ ಕಾಲೇಜಲ್ಲಿ ಮೇಜರ್ ಪೇಷಂಟ್ಸ್ ಬರೋದು ಆ್ಯನೋರೆಕ್ಟಲ್. ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದಂದರೆ ಶಾಲಕ್ಯ ತಂತ್ರ ಅಂದರೆ ENT. ನೆಕ್ಸ್ಟ್ ಬಂದುಬಿಟ್ಟು ಪಂಚಕರ್ಮ. ಎಲ್ಲ ಕಡೆಯಿಂದನೂ ಪಂಚಕರ್ಮ ಬೇಕೇ ಬೇಕು ಆಯುರ್ವೇದದಲ್ಲಿ. ಯಾವುದೇ ಒಂದು ಪೇಷಂಟ್ಗೆ ನಾವು ಏನೇ ಟ್ರೀಟ್ ಮಾಡೋಕ್ಕೆ ಹೋಗಲಿ ಆ ಪಂಚಕರ್ಮ ಪ್ರೊಸೀಜರ್ಸಿಂದನೇ ನಾವು ಕಂಟಿನ್ಯೂ ಮಾಡ್ತೀವಿ ಟ್ರೀಟ್ಮೆಂಟ್ನ. ನೆಕ್ಸ್ಟ್ ಸಬ್ಜೆಕ್ಟ್ ಬಂದುಬಿಟ್ಟು ಪ್ರಸೂತಿ ತಂತ್ರ ಆ್ಯಂಡ್ ಸ್ತ್ರೀರೋಗ ಅಂದರೆ ಗೈನಕಾಲಜಿ ಅಂತ ಕರಿಬೋದು. ನೆಕ್ಸ್ಟ್ ಬಂದುಬಿಟ್ಟು ಕೌಮಾರ ನೃತ್ಯ ಅಂದರೆ ಪೀಡಿಯಾಟ್ರಿಕ್ಸು. ನೆಕ್ಸ್ಟ್ ಬಂದುಬಿಟ್ಟು ಸಂಹಿತಾ ಅಧ್ಯಯನ 3. ಇದರಲ್ಲಿ ಉಳಿದಿರೋ ಚಿಕಿತ್ಸಾ ಸ್ಥಾನ, ಚರಕ ಸಂಹಿತ, ಚಿಕಿತ್ಸಾ ಸ್ಥಾನ ಮತ್ತು ಶುಶ್ರೂಷ ಸಂಹಿತನ ಹೇಳ್ತಾರೆ. ಸಂಹಿತಾ ಅಧ್ಯಯನ 3 ಪ್ರಾಫಲ್ಲಿ ಇದ್ದೇ ಇರುತ್ತೆ. ಸಂಹಿತ ಬಿಕಾಸ್ ನಮಗೆ ಮೂಲ ಅಂದರೆ ಸಂಹಿತಾನೇ, ಅದರಿಂದನೇ ನಮಗೆ ಎಲ್ಲ ಕ್ಲಿನಿಕಲ್ ಫಾರ್ಮುಲೇಷನ್ಸ್ ಆಗಲಿ, ಟ್ರೀಟ್ಮೆಂಟ್ ಆಗಲಿ, ಏನೇ ಡಿಸೈಡ್ ಮಾಡೋದನ್ನ ಚರಕ ಸಂಹಿತದಲ್ಲೇ ಕಲಿತೀವಿ ನಾವು. ಇದಿಷ್ಟು ಪರ್ ಇಯರ್ ಕೋರ್ಸಲ್ಲಿ ಪರ್ ಇಯರು ಸಬ್ಜೆಕ್ಟ್ ಡಿವೈಡ್ ಹೆಂಗಿದೆ ಅಂತ, ಅಥವಾ ಸಬ್ಜೆಕ್ಟ್ ಯಾವುದೋ ಸಬ್ಜೆಕ್ಟ್ನ ಡೀಲ್ ಮಾಡ್ತಾರೆ ಅಂತ ಹೇಳಿದ್ದೀನಿ. ನೆಕ್ಸ್ಟು ನಮ್ಮ BMS ಮಾಡಿದ್ರೆ ಏನೇನು ಕರಿಯರ್ ಆಪ್ಷನ್ ಸಿಗುತ್ತೆ ಅಂತ ಹೇಳ್ತೀನಿ. ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ಲಿನಿಕಲ್ ಪ್ರಾಕ್ಟೀಸ್. ನಾವು ಕ್ಲಿನಿಕಲ್ ಪ್ರಾಕ್ಟೀಸ್ನ 2 ಟೈಪಲ್ಲಿ ಮಾಡ್ಬೋದು. ಒಂದು ಗೌರ್ಮೆಂಟ್ ಸೆಕ್ಟರಲ್ಲಿ ಮಾಡ್ಬೋದು, ಇಲ್ಲ ಪ್ರೈವೇಟ್ ಸೆಕ್ಟರಲ್ಲಿ ಮಾಡ್ಬೋದು. ಗೌರ್ಮೆಂಟ್ ಸೆಕ್ಟರಲ್ಲಿ ಮಾಡಿದ್ರೆ ಅದಕ್ಕೆ ಸಪ್ರೇಟ್ ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ ಕ್ಲಿಯರ್ ಮಾಡಿಕೊಂಡ್ರೆ ಗೌರ್ಮೆಂಟ್ ಸೆಕ್ಟರಲ್ಲಿ ಸಿಗುತ್ತೆ. ಇಲ್ಲ ನಾನು ಪ್ರೈವೇಟಲ್ಲಿ ಮಾಡ್ತೀನಿ ಅಥವಾ ಯಾವುದೋ ಪ್ರೈವೇಟಲ್ಲೂ 2 ಥರ ಇರುತ್ತೆ. ಒಂದು ನಮ್ಮದೇ ಹಾಸ್ಪಿಟಲ್ನ ಮಾಡ್ಬೋದು, ಇಲ್ಲ ಬೇರೆ ಹಾಸ್ಪಿಟಲ್ ಅವರ ಅಂಡರಲ್ಲಿ ನಾವು ಕೆಲಸ ಮಾಡ್ಬೋದು. ಇದಿಷ್ಟು ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ. ನಾವು ಕ್ಲಿನಿಕಲ್ ಪ್ರಾಕ್ಟೀಸ್ ಮಾಡ್ತೀವಿ ಅಂದರೆ ಕ್ಲಿನಿಕಲ್ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಆ್ಯಂಡ್ ದೆನ್ ಪಂಚಕರ್ಮ ಇಸ್ ವೆರಿ ಇಂಪಾರ್ಟೆಂಟ್. ಪಂಚಕರ್ಮ ಮಾಡಿದ್ರೆ ತುಂಬ ನಮಗೆ ಆಪ್ಷನ್ ಸಿಗುತ್ತೆ ಮುಂದೆ. ಪಬ್ಲಿಕ್ ಅಥವಾ ಗೌರ್ಮೆಂಟ್ ಸೆಕ್ಟರಲ್ಲಿ ಒಂದು ಆಯುಷ್ ಹೆಲ್ತ್ ಆಫೀಸರ್ ಆಗಿಯೂ ಕೆಲಸ ಮಾಡ್ಬೋದು. ನೆಕ್ಸ್ಟ್ ಬಂದು ನ್ಯಾಷನಲ್ ಹೆಲ್ತ್ ಆಫೀಸರ್ ಆಗಿಯೂ ಕೆಲಸ ಮಾಡ್ಬೋದು, ಅಂದರೆ ರೂರಲ್ ಹೆಲ್ತ್ ಆಫೀಸರ್ ಆಗಿಯೂ ಕೆಲಸ ಮಾಡ್ಬೋದು. ಅಂದ್ಬಿಟ್ಟು ನಾವು ಆಯುರ್ವೇದ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡೋ ಇಂಡಸ್ಟ್ರಿಯಲ್ಲಿ ನಾವು ಒಂದು ಫಾರ್ಮುಲೇಷನ್ನ ಬಿಲ್ಡ್ ಮಾಡೋದಾಗಲಿ, ಅಥವಾ ಆಲ್ಮೋಸ್ಟ್ ಒಂಥರ ಸೈಂಟಿಸ್ಟ್ ಥರ ಅಂದರೆ ಹೊಸ ಫಾರ್ಮುಲೇಷನ್ನ ಕಂಡುಹಿಡೋದಾಗಲಿ ಅದನ್ನ ನಾವು ಮಾಡ್ಬೋದು. ಇನ್ನೊಂದು ಏನಂದರೆ ಮೇಜರಾಗಿ ಸ್ಕೋಪ್ ಇರೋ ಏರಿಯಾ ಅಂದರೆ ರಿಸರ್ಚು. ಇದರಲ್ಲಿ ಆಯುರ್ವೇದಿಕ್ ಟೆಕ್ಸ್ಟಲ್ಲಿರೋ ಇನ್ನೂ ಎಷ್ಟೋ ವಿಷಯಗಳಿಗೆ ರಿಸರ್ಚ್ ಅಪ್ಡೇಟ್ಸೇ ಸಿಕ್ಕಿಲ್ಲ. ನಾವು ರಿಸರ್ಚ್ ಮಾಡಿ ಹೊಸದನ್ನ ಮಾಡರ್ನ್ ವೇಸಲ್ಲಿ ಹೇಗೆ ರಿಸರ್ಚ್ ಮಾಡಿ ಹೇಳ್ತೀವಿ ಅದಕ್ಕೂ ತುಂಬ ಸ್ಕೋಪ್ ಇದೆ. ಅಥವಾ ನಾವು ಹೆಲ್ತ್ ಕೇರ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂದರೆ MBA ಮಾಡಿಕೊಂಡು ನಮ್ಮದೇ ಓನ್ ಹಾಸ್ಪಿಟಲ್ ರನ್ ಮಾಡ್ತೀವಿ ಅಂದರೆ ಅದಕ್ಕೂ ಆಪ್ಷನ್ ಇದೆ. ಅಬ್ರಾಡ್ ಆಪ್ಷನ್ಸಲ್ಲಿ ತುಂಬ ಮೆಜಾರಿಟಿ ಕಂಟ್ರೀಸಲ್ಲಿ ನಮ್ಮ ಆಯುರ್ವೇದನ ಇವಾಗ ಎಲ್ಲ ಅಡಾಪ್ಟ್ ಮಾಡ್ಕೋತಿದ್ದಾರೆ. ಅದರಲ್ಲಿ ನೇಪಾಳ, ಶ್ರೀಲಂಕಾ, ಇದು ಅಕ್ಕಪಕ್ಕದಲ್ಲಿರೋ ಬಾಂಗ್ಲಾದೇಶ ಇದೆಲ್ಲ, ಮತ್ತು ನೀವು ಮುಂದೆ ಅರಬ್ ಕಂಟ್ರೀಸ್ ಆಗಲಿ, ಓಮಾನು, ಇದೇ ಥರ ಸೌದಿ ಅರೇಬಿಯಾ, ಇದೇ ಥರ ಮೆಜಾರಿಟಿ ಕಂಟ್ರೀಸಲ್ಲಿ ಒಪ್ಕೊಂಡಿದ್ದಾರೆ. ಮತ್ತು ತಂಜಾನಿಯಾ ಆಗಲಿ, ಬ್ರೆಜಿಲಲ್ಲಾಗಲಿ, ಇಷ್ಟು ಕಡೆ ನೀವು ಹೋಗಿ ವರ್ಕ್ ಮಾಡ್ಬೋದು. ಆ್ಯಸ್ ಅ ಫಿಸಿಷಿಯನ್ ಆಗಲಿ ಅಥವಾ ಆ್ಯಸ್ ಅ ಡೈಟಿಷಿಯನ್ ಆಗಲಿ, ನಿಮಗೆ ಯಾವ್ದು ಕೋರ್ಸ್ನ ನೀವು ಚೂಸ್ ಮಾಡ್ಕೊಂಡಿರ್ತೀರ ಅದರಲ್ಲಿ ನೀವು ಅಲ್ಲಿ ಹೋಗಿ ಸೆಟಲ್ ಆಗಿ ಅಲ್ಲಿ
ಜನಕ್ಕೆ ನೀವು ಟ್ರೀಟ್ ಮಾಡ್ತೀನಿ ಅಂದರೆ ಅದಕ್ಕೂ ಆಪ್ಷನ್ಸ್ ಇದೆ. ಎಲ್ಲರಿಗೂ ಕ್ಯೂರಿಯಸ್ ಆಗಿರೋದು ಸ್ಯಾಲ್ರಿ ಬಗ್ಗೆನೇ. ಎಷ್ಟು ಸ್ಯಾಲ್ರಿ ಸಿಗುತ್ತೆ, ನಾವು MBBS ಸಿಗಲ್ಲ ಅಂತ BMSಗೆ ಬಂದಿರ್ತೀವಿ, ಆ MBBS ಲೆವೆಲ್ಗೆ ಸ್ಯಾಲ್ರಿ ಸಿಗುತ್ತಾ ಅಂತ ಯೋಚನೆ ಇರುತ್ತೆ ಎಲ್ಲರಿಗೂ. ನೀವು ನಾರ್ಮಲಾಗಿ UG ಮಾಡಿಕೊಂಡು ಕ್ಲಿನಿಕಲ್ ಪ್ರಾಕ್ಟೀಸ್ಗೆ ಹೋಗ್ತೀನಿ ಅಂದರೆ 25 to 30K ಸಿಗುತ್ತೆ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ನೀವು ವಿತ್ PG ಮಾಡ್ತೀನಿ ಅಂದರೆ ಅಪ್ ಟು 70K ನಿಮ್ಮ ಸ್ಟಾರ್ಟಿಂಗಲ್ಲೇ ನಿಮಗೆ ಸಿಗುತ್ತೆ ಸ್ಯಾಲ್ರಿ. ದೆನ್ ಬಂದುಬಿಟ್ಟು ಮ್ಯಾನೇಜ್ಮೆಂಟ್ ಸೆಕ್ಟರ್ ಅಥವಾ ಮೆಡಿಕಲ್ ಆಫೀಸರಾಗಿ ಹೋಗ್ತೀನಿ ಅಂದರೆ 70 to 1,20,000 ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಪ್ರೈವೇಟ್ ನಮ್ಮದೇ ಓನ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತೀವಿ ಅಥವಾ ಬೇರೆ ಹಾಸ್ಪಿಟಲಲ್ಲಿ ಅಂಡರಲ್ಲಿ ಕೆಲಸ ಮಾಡ್ತೀವಿ ಅಂದರೆ 25K to 80,000 ಸಿಗುತ್ತೆ. ಅಥವಾ ನಾವೇ ಒಂದು ಹೊಸ ಹಾಸ್ಪಿಟಲ್ನ ಬಿಲ್ಡ್ ಮಾಡ್ತೀವಿ ಅಂದರೆ ನೀವು ಹೇಗೆ ಟ್ರೀಟ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಪೇಷಂಟ್ ಬರ್ತಾರೆ. ಆಮೇಲೆ ನಿಮಗೆ ಏನು ಇನ್ಕಮ್ ಆದರೂ ನಿಮಗೆ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕ್ಲಿನಿಕಲ್ ಅಥವಾ ರಿಸರ್ಚ್ ಅಸೋಸಿಯೇಷನಲ್ಲಿ 70 to 1 lakh ಆರಾಮಾಗಿ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಟೀಚಿಂಗಲ್ಲಿ ನಾನು ಅಲ್ಲೇ ಕರಿಯರ್ ಆಪ್ಷನ್ಸಲ್ಲಿ ಹೇಳೋದು ಬಿಟ್ಟಿದೆ, ಟೀಚಿಂಗ್ನು ಮಾಡ್ಬೋದು ನೀವು. ಟೀಚಿಂಗಲ್ಲಿ ಸ್ಟಾರ್ಟಿಂಗಲ್ಲಿ UG ಮಾಡ್ಕೊಂಡು ಟೀಚ್ ಮಾಡ್ತೀನಿ ಅಂದರೆ 30 to 70K ಸಿಗುತ್ತೆ. ಅಥವಾ ನೀವು PG ಮಾಡ್ಕೊಂಡು ಅಥವಾ PhD ಮಾಡಿಕೊಂಡು ನೀವು ಒಳ್ಳೆ ಕಾಲೇಜ್ಗೆ ಟೀಚಿಂಗಲ್ಲಿ ಹೋಗ್ತೀರಾ ಅಂದರೆ ಅಪ್ ಟು 1 lakh ನಿಮಗೆ ನಾರ್ಮಲಾಗಿ ಸಿಗುತ್ತೆ. ಒಬ್ಬ ನಾನ್ ಮೆಡಿಕೋ ಅಥವಾ ಒಬ್ಬ ಕೌನ್ಸಿಲರ್ ಹತ್ರ ನೀವು BMS ಬಗ್ಗೆ ತಿಳ್ಕೊಂಡು ಬರ್ತೀನಿ ಅಂತ ಕೂತಿದ್ರೆ ಸರಿ ಆಗಲ್ಲ ಅಂತ ನಾನು ಒಬ್ಬ BMS ಸ್ಟೂಡೆಂಟಾಗಿ ಈ ವಿಡಿಯೋನ ಮಾಡಿದ್ದೆ. ಈ ವಿಡಿಯೋನ ಆಯುರ್ವೇದನ ಪ್ರಮೋಟ್ ಮಾಡಬೇಕು ಅಥವಾ ಆಯುರ್ವೇದಕ್ಕೆ ಬನ್ನಿ ಅಂತ ನಾನು ಮಾಡ್ತಿಲ್ಲ. ಈ ವಿಡಿಯೋದಲ್ಲಿ ನಾನು ಯಾರು ಕೌನ್ಸ್ಲಿಂಗ್ ಆಪ್ಟ್ ಮಾಡಿರ್ತಾರೆ, ಕೌನ್ಸ್ಲಿಂಗ್ ಆದಮೇಲೆ ಅವ್ರಿಗೇನು ಗೊತ್ತಿರಲ್ಲ ಆ BMS ಅಂದರೆ ಏನು ಅಂತ, ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಿರೋದು. ಮತ್ತು ಬೈ ಚಾನ್ಸ್ ಬಂದಿರ್ತಾರೆ BMSಗೆ MBBS ಸಿಗಲಿಲ್ಲ ಅಂಥ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ವಿಡಿಯೋ ಮಾಡ್ತಿರೋದು. ನಿಮಗೆ ಮತ್ತೆ ಏನಾದರೂ ಕ್ವಾರೀಸ್ ಇದ್ದರೆ ಅಥವಾ ಏನೇ ಕ್ವಶನ್ಸ್ ಇದ್ದರೂ ಕಮೆಂಟಲ್ಲಿ ಹೇಳಿ, ನಾನು ಅದನ್ನ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.